ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ ಪಿ. ನಾವು ಈಗಾಗಲೇ ಕೆಲವೊಂದು ಕ್ವಶನ್ ಅನಾಲಿಸಿಸ್ ಮಾಡಿದ್ದೆ ಫಿಸಿಕ್ಸ್ ಓರಿಯೆಂಟೆಡ್ ಆಗಿ. ಇವತ್ತಿನ ಕ್ಲಾಸಲ್ಲಿ ನಾವು ಮುಂದುವರೆದು ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇರಿಗೆ ಬರ್ಬೋದಾದಂಥ ಕೆಲವು ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ತನಕ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು, ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ HSTR ಮತ್ತು GPSTR ಕೋರ್ಸ್ಗಳು ಸಹ ಆನ್ಲೈನಲ್ಲಿ ಅವೈಲೇಬಲ್ ಇದ್ದಾವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗಳನ್ನು ಕಾಂಟ್ಯಾಕ್ಟ್ಸ್ಬೋದು. ಓಕೆ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ಈ ನಂಬರಿಗೆ ನಿಮಗೆ ಕಾಲ್ ಮಾಡಿದರೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಾಟ್ ಹ್ಯಾಪನ್ಸ್ ಇಫ್ ಬಾರ್ ಮ್ಯಾಗ್ನೆಟ್ ಈಸ್ ಕಟ್ ಇಂಟು 2 ಪೀಸಸ್ ಆಫ್ ಲೆಂತ್? ಓಕೆ, ಒಂದು ಬಾರ್ ಮ್ಯಾಗ್ನೆಟನ್ನು ನಾವೇನಾದರೂ ಪೀಸಾಗಿ ಕಟ್ ಮಾಡಿದರೆ ಏನಾಗ್ಬೋದು ಅಂತ ಕೇಳಿದ್ದಾರೆ. ಫಸ್ಟು ನಮಗೆ ಗೊತ್ತಿರಲಿ, ಬಾರ್ ಮ್ಯಾಗ್ನೆಟ್ ಅಂದರೆ 2 ಪೋಲ್ಸ್ ಇರ್ತಾವೆ, ನಾರ್ತ್ ಮತ್ತು ಸೌತ್. ಈ ಲೆಂತಲ್ಲಿ ನಾನೇನಾದರೂ ಇದನ್ನು ಕಟ್ ಮಾಡಿದರೆ ನೆಕ್ಸ್ಟ್ ಏನಾಗ್ಬೋದು ಅಂತ. ಒಂದು ಪಟ್ಟಿ ಅಯಸ್ಕಾಂತವನ್ನು ಉದ್ದದ 2 ತುಂಡುಗಳಾಗಿ ತುಂಡು ಮಾಡಿದ್ದಾರೆ. ಇಲ್ಲಿ 4 ಕ್ಯಾರೆಕ್ಟರಿಸ್ಟಿಕ್ಸ್ನ ಕೊಟ್ಟಿದ್ದಾರೆ. ಆ 4ರಲ್ಲಿ ಏನಾಗ್ಬೋದು ಅಂತ ನೋಡ್ತಾ, ಫಸ್ಟ್ ಆಪ್ಷನ್ ನೋಡ್ತಾ ಬರೋಣ. 2 ತುಂಡುಗಳು ತಮ್ಮ ಕಾಂತತ್ವವನ್ನು ಕಳೆದುಕೊಳ್ಳುವವು. ನಾವೇನಾದರೂ ಒಂದು ಬಾರ್ ಮ್ಯಾಗ್ನೆಟ್ನ ಕಟ್ ಮಾಡಿದರೆ ಅದು ಕಾಂತತ್ವನ ಕಳ್ಕೊಳ್ಳುತ್ತೆ ಅಂತಿದೆ. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಒಂದು ತುಂಡು ಉತ್ತರ ಧ್ರುವದಂತೆಯೂ ಇನ್ನೊಂದು ದಕ್ಷಿಣ ಧ್ರುವದಂತೆಯೂ ವರ್ತಿಸುವುದು. ಒಂದು ತುಂಡು ಉತ್ತರ ಧ್ರುವದಂತೆಯೂ ಇನ್ನೊಂದು ದಕ್ಷಿಣ ಧ್ರುವದಂತೆಯೂ ವರ್ತಿಸುವುದು. ಈ ಸ್ಟೇಟ್ಮೆಂಟ್ ನೀವು ನೋಡ್ಬೋದು. ಥರ್ಡ್ ಸ್ಟೇಟ್ಮೆಂಟ್ ಇವರು 2 ತುಂಡುಗಳು ಪೂರ್ಣ ಅಯಸ್ಕಾಂತಗಳಂತೆ ವರ್ತಿಸುತ್ತವೆ. ಒಂದು ತುಂಡು 2 ಧ್ರುವಗಳನ್ನು ಹೊಂದಿರುತ್ತದೆ, ಇನ್ನೊಂದು ಯಾವುದನ್ನು ಹೊಂದಿರುವುದಿಲ್ಲ. ಈ ಸ್ಟೇಟ್ಮೆಂಟು ರಾಂಗ್. ಒಂದು ತುಂಡು ಉತ್ತರ ಧ್ರುವದಂತೆಯೂ ಇನ್ನೊಂದು ದಕ್ಷಿಣ ಧ್ರುವದಂತೆಯೂ ವರ್ತಿಸುವುದು. ಓಕೆ, ಇಲ್ಲಿ ನೋಡ್ಬೋದು. ಏನಾದ್ರು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ನಾನೇನಾದರೂ ಕಟ್ ಮಾಡಿದರೂ ಸಹ ಈ ಮ್ಯಾಗ್ನೆಟ್ ಅರೇಂಜ್ಮೆಂಟ್ ಏನಾಗುತ್ತೆ ಗೊತ್ತಾ, ನಾರ್ತ್ ಮತ್ತು ಸೌತ್ ಪೋಲ್ಗಳಾಗಿ ಆ್ಯಕ್ಟ್ ಮಾಡುತ್ತೆ. ನಾವು ಎಷ್ಟೇ ಪೀಸಸ್ ಮಾಡಲಿ, ಯಾವುದಾದ್ರೂ ಒಂದು ಬಾರ್ ಮ್ಯಾಗ್ನೆಟ್ನ ನಾವು ಎಷ್ಟೇ ತುಂಡಾಗಿ ಕತ್ತರಿಸಿದ್ರೂ ಸಹ ಅದು ನಾರ್ತ್ ಮತ್ತು ಸೌತ್ ಪೋಲ್ಗಳಿಗೆ ಅರೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 2 ತುಂಡುಗಳು ತಮ್ಮ ಕಾಂತತ್ವವನ್ನು ಕಳೀತವೆ. ಯಾವುದೇ ಕಾರಣಕ್ಕೂ ಸಹ ಮ್ಯಾಗ್ನೆಟಿಸಮ್ಮ ಕಟ್ ಮಾಡೋದ್ರಿಂದ ಕಳ್ಕೊಳೋದಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಕ್ಲಿಯರ್ ಕಟ್ಟಾಗಿ ರಾಂಗ್ ಇದೆ. ಆದರೆ ಇಲ್ಲಿ ಒಂದು ತುಂಡು ಉತ್ತರ ಧ್ರುವದಂತೆಯೇ ಇನ್ನೊಂದು ತುಂಡು ಅಂತ ಕೊಟ್ಟಿಲ್ಲ, ಇಲ್ಲಿ ಇನ್ನೊಂದು ದಕ್ಷಿಣ ಧ್ರುವದಂತೆಯೂ ವರ್ತಿಸುತ್ತದೆ. ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಏನಾದರೂ ಒಂದೇ ಮ್ಯಾಗ್ನೆಟಲ್ಲಿ ನಮಗೆ 2 ಪೋಲ್ಸ್ ಕೊಟ್ಟಿದ್ರೆ ಇಲ್ಲಿ ನಮಗೆ ಸರಿಯಾಗೋದಿದು. ಒಂದು ತುಂಡು ಉತ್ತರದಂತೆಯೋ ಇದನ್ನು ಕೊಡಬಾರ್ದಿತ್ತು, ದಕ್ಷಿಣ ಧ್ರುವಂತೆ ವರ್ತಿಸುತ್ತದೆ ಅಂತ. 2 ತುಂಡುಗಳು ಪೂರ್ಣ ಅಯಸ್ಕಾಂತಗಳಂತೆ ವರ್ತಿಸುತ್ತವೆ. ಇದು ನಮಗೆ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. 2 ತುಂಡುಗಳು ಪೂರ್ಣ ಅಯಸ್ಕಾಂತಗಳಂತೆ ವರ್ತಿಸುತ್ತವೆ. ಒಂದು ತುಂಡು 2 ಧ್ರುವಗಳನ್ನು ಹೊಂದಿರುತ್ತದೆ, ಇನ್ನೊಂದು ಯಾವುದನ್ನು ಹೊಂದಿರುವುದಿಲ್ಲ. ಇದು ಸಹ ಸ್ಟೇಟ್ಮೆಂಟ್ ರಾಂಗ್. ಯಾಕಪ್ಪ ಅಂದರೆ ಒಂದು ಬಾರ್ ಮ್ಯಾಗ್ನೆಟ್ನ ನಾನು 2 ಪೀಸ್ ಮಾಡಿದರೆ, ಓಕೆ, ನೆಕ್ಸ್ಟ್ ಆಗುವಂಥ ಪೀಸ್ಗಳು ಸಹ ಏನಾಗುತ್ತೆ, 2 ಪೋಲ್ಗಳಾಗೆ ವರ್ತಿಸ್ತವೆ. ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಿರುತ್ತೆ. ಯಾವುದೇ ಒಂದು ಅಯಸ್ಕಾಂತನ ನಾವು ತುಂಡಾಗಿ ಕತ್ತರಿಸಿದರೆ ಎಷ್ಟೇ ಭಾಗ ಮಾಡಲಿ ಆ ಭಾಗಗಳೇನಾಗ್ತವೆ, ನಾರ್ತ್ ಸೌತಾಗಿ ಅಲೈನ್ ಆಗ್ತಾನೆ ಹೋಗ್ತವೆ. ಅದು ಮ್ಯಾಗ್ನೆಟಿಕ್ ಒಂದು ಪ್ರಾಪರ್ಟಿ ಆಗಿರುತ್ತೆ. ಈಕ್ವಿವೆಲೆಂಟ್ ಪೋಲ್ಸ್ ಆಫ್ ಮ್ಯಾಗ್ನೆಟ್, ಸಮಾನ ಲೋಹ ಚುಂಬಕದ ಧ್ರುವಗಳು. ಓಕೆ, ಸೇಮ್ ಪೋಲ್ಸ್ ಇದ್ದರೆ ಏನಾಗಿರ್ತವೆ ಅಂತ ನಮಗೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕಾಗುತ್ತೆ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಬರೋಣ. ಬಾರ್ ಮ್ಯಾಗ್ನೆಟ್ನ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಓಕೆ, ನಾರ್ತ್ ಪೋಲ್ ಇರುತ್ತೆ, ಸೌತ್ ಪೋಲ್ ಇರುತ್ತೆ. ಇನ್ನೊಂದು ಬಾರ್ ಮ್ಯಾಗ್ನೆಟ್ ತಗೊಳ್ತಾ ಇದ್ದೀನಿ. ಇಲ್ಲಿ ನಾರ್ತ್ ಪೋಲ್ ಇರುತ್ತೆ, ಸೌತ್ ಪೋಲ್ ಇರುತ್ತೆ. ಯಾವಾಗ ನಾನು ಸೇಮ್ ಪೋಲ್ನ ಹತ್ರ ತರ್ತೀನೋ, ಇಲ್ಲಿ ನೋಡ್ಬೋದು, ಈ ಮ್ಯಾಗ್ನೆಟಿಂದ ನಾರ್ತ್ ಪೋಲ್ನ ಹತ್ರ ತಂದಿದ್ದೀನಿ, ಈ ಮ್ಯಾಗ್ನೆಟ್ ಸಹ ಹತ್ರ ತಂದಿದ್ದೀನಿ. ಈ 2 ಪೋಲ್ಸ್ಗಳು ಏನಾಗಿದ್ದಾವೆ, ಸೇಮ್ ಆಗಿದ್ದಾವೆ. ಸೇಮ್ ಆಗಿದ್ದಾಗ ಏನಾಗುತ್ತಪ್ಪ ಅಂದರೆ ರಿಪಲ್ಷನ್ ಆಗುತ್ತೆ. ಅದು ಸೌತ್ ಆದರೂ ಆಗಲಿ, ನಾರ್ತ್ ಆದರೂ ಆಗಲಿ, ಈ ಕೇಸ್ಗಳಲ್ಲಿ ಯಾವಾಗ 2 ಮ್ಯಾಗ್ನೆಟ್ಗಳ ಒಂದೇ ಧ್ರುವಗಳು ಹತ್ರ ಬರ್ತಾವೆ ಅವಾಗೇನಾಗುತ್ತೆ, ರಿಪಲ್ಷನ್ ಉಂಟಾಗುತ್ತೆ. ಯಾವಾಗ ನಮಗೆ ಆಪೋಸಿಟ್ಗಳು ಹತ್ರ ಬರ್ತಾವೆ ಅಂದರೆ ನಾರ್ತ್ ಸೌತ್ ಆಪೋಸಿಟ್ ಹತ್ರ ಬರ್ತಾವೆ ಅವಾಗೇನಾಗುತ್ತೆ, ನಮಗೆ ಅಟ್ರಾಕ್ಷನ್ ಆಗುತ್ತೆ. ಇದು ಮ್ಯಾಗ್ನೆಟಿಕ್ನ ಪ್ರಾಪರ್ಟಿ ಆಗಿರುತ್ತೆ. ಓಕೆ, ವೆನ್ ದ ಲೈಕ್ ಪೋಲ್ಸ್ ಕಮ್ ಕ್ಲೋಸರ್ ಟು ಈಚ್ ಅದರ್ ದ ರಿಪಲ್ಷನ್ ವಿಲ್ ಹ್ಯಾಪನ್. ವೆನ್ ದ ಆಪೋಸಿಟ್ ಪೋಲ್ಸ್ ಕಮ್ ಟುಗೆದರ್
ದೇ ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಈಚ್ ಅದರ್. ಇದು ಪ್ರಾಪರ್ಟಿ ಅಂತ ಕರಿತೀವಿ. ನೋಡ್ಬೋದು ಪರಸ್ಪರ ಆಕರ್ಷಿಸುವಿಕೆ, ಈಕ್ವಿಲೆಂಟ್ ಪೋಲ್ಸ್, ಅಂದರೆ ಸಮ ಬಂದರೆ ಆಕರ್ಷಿಸಲ್ಲ, ನಮಗಿದೇನಾಗುತ್ತೆ ರಾಂಗ್ ಆಗಿರುತ್ತೆ. ಪರಸ್ಪರ ಹಿಮ್ಮೆಟ್ಟಿಸುತ್ತವೆ, ಇದು ಸರಿಯಾದ ಆನ್ಸರ್. ಯಾವಾಗ ನಾವು ಸೇಮ್ ಪೋಲ್ಸ್ನ ಅಂದರೆ ಸೌತ್ ಆಗಿರ್ಬೋದು ಅಥವಾ ನಾರ್ತ್ ಆದರೂ ಆಗಿರ್ಬೋದು, ಸೇಮ್ ಪೋಲ್ಗಳನ್ನು ನಾವು ಹತ್ರ ತಂದಾಗ ಏನಾಗುತ್ತೆ ಹಿಮ್ಮೆಟ್ಟಿಸುವಿಕೆ ಉಂಟಾಗುತ್ತೆ. ಇದನ್ನು ನಾವು ರಿಪಲ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಮೊದಲು ಆಕರ್ಷಣೆ ನಂತರ ಹಿಮ್ಮೆಟ್ಟಿಸುವುದು, ಇದು ರಾಂಗ್ ಆಗಿರುತ್ತೆ. ಮೊದಲು ಹಿಮ್ಮೆಟ್ಟಿಸಿ ನಂತರ ಆಕರ್ಷಿಸುತ್ತದೆ, ಇದು ಸಹ ರಾಂಗ್ ಆಗಿರುತ್ತೆ. ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಮೈಗ್ರೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೋಲ್ಸ್ ಆನ್ ಅರ್ತ್ ಥ್ರೂ ಜಿಯೋಲಾಜಿಕ್ ಟೈಮ್ ಕಾಲ್ಡ್? ಇಲ್ಲಿ ನಾವು ಜಿಯೋಲಾಜಿಕ್ ಟೈಮ್ ಕಾಲ್ಡ್ ಇಲ್ಲಿ ನೋಡ್ಬೋದು, ಕನ್ನಡದಲ್ಲಿ ಇದೇ ಕ್ವಶನ್ ಇದೆ. ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯುತ್ತಾರೆ? ಇದು ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ. ನಾವು ಈ ಡೆಫಿನೇಷನ್ ಅಂತ ಜ್ಞಾಪಕ ಇಟ್ಕೊಬೇಕು. ಇದು ಯಾವುದ್ರ ಡೆಫಿನೇಷನ್ ಆಗಿರುತ್ತಪ್ಪ ಅಂದರೆ ಪೋಲ್ ವಾಂಡರಿಂಗ್ ಅಂತ ಕರಿತೀವಿ. ಓಕೆ, ಪೋಲ್ ವಾಂಡರಿಂಗ್ ಅಂದರೆ ಧ್ರುವ ಅಲೆದಾಟ. ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಪ್ಪ ಅಂದರೆ ಅದು ಫೋರ್ತ್ ಆಪ್ಷನ್ ನಮಗೆ ಕರೆಕ್ಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಇಲ್ಲಿ ಆಕಾಶ ಧ್ರುವಗಳು ಸೆಲೆಸ್ಟಿಯಲ್ ಪೋಲ್ಗಳೇ ಬೇರೆ, ಅರೋರಾ ಪೊಲಾರಿಸೇ ಬೇರೆ, ಮತ್ತು ಅಕ್ಷೀಯ ತಿರುಗುವಿಕೆ ಬೇರೆ. ಇದನ್ನು ನಾವು ಆಕ್ಸಿಸ್ ರೊಟೇಷನ್ ಅಂತ ಕರಿತೀವಿ. ಆಕ್ಸಿಸ್ ರೊಟೇಷನ್ ನೆನಪಲ್ಲಿ ಇಟ್ಕೊಳ್ರಿ. ಈ ಡೆಫಿನೇಷನ್ ಯಾವ ಸ್ಟೇಟ್ಮೆಂಟ್ನ ಹೊಂದಿರುತ್ತೆ ಅಂದರೆ ಅದು ಧ್ರುವ ಅಲೆದಾಟ ಅಂತ ಕರಿತೀವಿ. ಪೋಲ್ ವಾಂಡರಿಂಗ್ ಅಂತ ಅದನ್ನ ನಾವು ಇಂಗ್ಲೀಷಲ್ಲಿ ಕರಿತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್? ನಮಗೆ ಗೊತ್ತಿರಬೇಕು, ಕೆಲವೊಂದು ಐಟಮ್ಸ್ಗಳು ಗೊತ್ತಿದ್ರೆ ಮಾತ್ರ, ಅಂದರೆ ಮೆಟೀರಿಯಲ್ಗಳು ನಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಅನಲೈಸ್ ಮಾಡ್ಬೋದು. ಯಾವುದೇ ಒಂದು ವಸ್ತು ಆಗಿರ್ಬೋದು, ಕೆಲವೊಂದು ಫೆರೋಮ್ಯಾಗ್ನೆಟ್ ಆಗಿದ್ದಾವೆ, ಪ್ಯಾರಾಮ್ಯಾಗ್ನೆಟ್ ಆಗಿರ್ತವೆ, ಡಯಾಮ್ಯಾಗ್ನೆಟ್ಸು ಸಹ ಆಗಿರ್ತವೆ. ಆದರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಯಾವುದು ಇಲ್ಲಿ ಅಯಸ್ಕಾಂತೀಯ ವಸ್ತು ಅಲ್ಲ ಅಥವಾ ಕಾಂತ ವಸ್ತು ಅಲ್ಲ ಅಂತ ನೋಡ್ತಾ ಬರಬೇಕು. ಕಬ್ಬಿಣ ನಮಗೆ ಗೊತ್ತಾಯಿದೆ, ಇದು ಮ್ಯಾಗ್ನೆಟಿಕ್ ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಕೋಬಾಲ್ಟ್ ಸಹ ಅಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ನಿಕ್ಕಲ್ಲು ಸಹ ಅಟ್ರಾಕ್ಟ್ ಆಗುತ್ತೆ. ಇವನ್ನ ನಾವೇನಂತ ಕರಿತೀವಪ್ಪ ಅಂದರೆ ಫೆರ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಫೆರ್ರೋ ಮ್ಯಾಗ್ನೆಟ್ಸ್ ಅಂತ ಯಾಕೆ ಕರಿತೀವಪ್ಪ ಅಂದರೆ ಯಾವುದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಬಂದರೆ ಈ ಮೆಟೀರಿಯಲ್ಸ್ಗಳು ಏನಾಗ್ತಾವಪ್ಪ ಅಂದರೆ ಬೇಗ ಅಂದರೆ ಸ್ಟ್ರಾಂಗಾಗಿ ಅಟ್ರಾಕ್ಟ್ ಆಗ್ತವೆ. ಅದು ಅಲ್ಲದೆ ಕೆಲವೊಂದು ಸಲ ಇವು ಪರ್ಮನೆಂಟ್ ಮ್ಯಾಗ್ನೆಟು ಸಹ ಆಗ್ತವೆ. ಪರ್ಮನೆಂಟ್ ಮ್ಯಾಗ್ನೆಟ್ ನೆನಪಲ್ಲಿ ಇಟ್ಕೊಳ್ರಿ. ಇಲ್ಲಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಯಾವುದಪ್ಪ ಅಲ್ಲ ಅಂದರೆ ಅದು ಚಿನ್ನ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿರೋದಿಲ್ಲ. ಯಾಕಪ್ಪ ಅಂದರೆ ಇದು ಯಾವುದೇ ಒಂದು ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗೋದಾಗಲಿ ಅಥವಾ ಕನ್ವರ್ಟ್ ಆಗೋದಾಗಲಿ ಆಗಲ್ಲ. ಕೆಲವೊಂದು ಸಲ ಸ್ವಲ್ಪ ಮಟ್ಟಿಗೆ ನಾವೇನಾದರೂ ಮ್ಯಾಗ್ನೆಟೈಸ್ ಮಾಡಿದರೆ ಸ್ವಲ್ಪ ನಮಗೆ ಅಂದರೆ ಅಟೋಮಿಕ್ ಲೆವೆಲಲ್ಲಷ್ಟೇ, ಅಟೋಮಿಕ್ ಲೆವೆಲಲ್ಲಿ ಮಾತ್ರ ಇದು ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಯಾವಾಗ ನಾವು ಮ್ಯಾಗ್ನೆಟೈಸ್ ಮಾಡ್ತೀವೋ, ಒಂದು ಕಾಂತಕ್ಷೇತ್ರದ ಒಳಗೆ ನಾವು ಗೋಲ್ಡನ್ನು ಏನಾದ್ರು ತಂದರೆ ಅದೇನಾಗುತ್ತೆ ಆಟೋಮಿಕ್ ಲೆವೆಲಲ್ಲಿ ಮಾತ್ರ ಅಟ್ರಾಕ್ಷನ್ ಪವರ್ನ ತೋರಿಸುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ನಮಗೆ ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗೋದಿಲ್ಲ, ಆಟೋಮಿಕ್ ಲೆವೆಲಲ್ಲಿ ಮಾತ್ರ ಅದು ಫೋರ್ಸ್ ಆಫ್ ಅಟ್ರಾಕ್ಷನ್ನ ತೋರಿಸುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸಸ್ ಈಸ್ ಯೂಸ್ಡ್ ಟು ರೀಡ್ ಆ್ಯಂಡ್ ರೈಟ್ ಕಾಂಪ್ಯಾಕ್ಟ್ ಡಿಸ್ಕ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್? ಕಂಪ್ಯೂಟರ್ಸ್ಗಳಲ್ಲಿ ಯಾವುದು ಕಾಂಪ್ಯಾಕ್ಟ್ ಡಿಸ್ಕನ್ನು ಯೂಸ್ ಮಾಡ್ತೇವೆ ಅಂದರೆ ಮತ್ತೆ ರೀಡ್ ಮತ್ತು ರೈಟ್ ಮಾಡೋದಕ್ಕೆ. ಕನ್ನಡದಲ್ಲಿ ನೋಡಬೇಕಂದ್ರೆ ಕಂಪ್ಯೂಟರ್ಗಳಲ್ಲಿ ಬಳಸುವ ಕಾಂಪ್ಯಾಕ್ಟ್ ಡಿಸ್ಕ್ಗಳ ಬರವಣಿಗೆ ಮತ್ತು ಓದುವಿಕೆಯನ್ನು ಮಾಡಲು ಕೆಳಕಂಡ ಸಾಧನಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಯಾವುದನ್ನು ನಾವು ಬಳಸ್ತೀವಪ್ಪ ಅಂದರೆ ಸೆಮಿ ಕಂಡಕ್ಟರ್ಸ್ ಲೇಸರ್ಸ್ಗಳನ್ನ ಬಳಸ್ತೀವಿ. ಸೆಮಿ ಕಂಡಕ್ಟರ್ ಲೇಸರ್ಸ್ ನೆನಪಲ್ಲಿ ಇಟ್ಕೊಳ್ರಿ. ಬರೆಯೋಕ್ಕಾಗಲಿ ಮತ್ತು ಓದೋಕ್ಕಾಗಲಿ ಕಾಂಪ್ಯಾಕ್ಟ್ ಡಿಸ್ಕ್ಗಳಲ್ಲಿ ನಾವು ಕಂಪ್ಯೂಟರ್ಗಳಲ್ಲಿ ಇವನ್ನ ಬಳಸ್ತಾ ಬರ್ತಾಯಿದ್ದೇವೆ. ಈ ಲೇಸರ್ನ ಏನಕ್ಕೆ ಬಳಸ್ತೀವಪ್ಪ ಅಂದರೆ ಲೈಟ್ ಅಂದರೆ ಬ್ರೈಟ್ನೆಸ್ ಕೊಡೋಕ್ಕೆ ನಾವು ರೂಬೀಸ್ ಲೇಸರ್ಸ್ಗಳನ್ನೇ ಈ ಪ್ರಿಂಟರ್ಗಳಲ್ಲಿ ಬಳಸ್ತೀವಿ. ಓಕೆ, ನೋಡ್ಬೋದು ರೀಡ್ ಆ್ಯಂಡ್ ರೈಟ್ ಕಾಂಪ್ಯಾಕ್ಟ್ ಡಿಸ್ಕ್ಗಳಿಗೆ ನಾವು ಓದಬೇಕಂದ್ರೆ ಅಂದರೆ ಈ ಕಂಪ್ಯೂಟರ್ ಒಳಗಡೆ ಈ ರೂಬಿ ಲೇಸರ್ಸ್ನ ಏನು ಮಾಡ್ತೀವಿ, ಬೆಳಕಿಗೋಸ್ಕರ ಬಳಸ್ತಾರೆ ರೂಬಿ ಲೇಸರ್ಸ್ಗಳನ್ನ. ಅದೇ ರೀತಿ ಈ ಎಲೆಕ್ಟ್ರಾನ್ ಬೀಮ್ ಇದೆಯಲ್ಲ, ಇದನ್ನು 3D ಶೇಪ್ಸ್ಗಾಗಿರ್ಬೋದು ಮತ್ತು ಇಂಕ್ ಆಗಿರ್ಬೋದು, ಕ್ಯೂರಿಂಗ್ ಆಗಿರ್ಬೋದು, ಇವಕ್ಕೋಸ್ಕರ ಬಳಸ್ತೀವಿ. ಇವು ಮೂರನ್ನು ಸಹ ನಾವು ಬಳಸ್ತೀವಿ. ಆದರೆ
ಬರೆಯೋಕ್ಕೆ ಮತ್ತು ಓದೋಕ್ಕೆ ಯಾವುದನ್ನು ಬಳಸ್ತೀವಪ್ಪ ಅಂದರೆ ಸೆಮಿ ಕಂಡಕ್ಟರ್ಸ್ ಲೇಸರ್ಸ್ನ ಬಳಸ್ತೀವಿ, ಅರೆವಾಹಕ ಲೇಸರ್ಗಳು. ರೂಬಿ ಲೇಸರ್ಗಳನ್ನ ನಾವು ಲೈಟಿಗೋಸ್ಕರ ಮಾಡ್ತೀವಿ, ಲೈಟ್ ಇಂಟೆನ್ಸಿಟಿಗೋಸ್ಕರ. ಎಲೆಕ್ಟ್ರಾನ್ ಬೀಮ್ ನಾವು 3D ಆಗಿರ್ಬೋದು, ಇಂಕ್ ಆಗಿರ್ಬೋದು, ಮತ್ತು ಕ್ಯೂರಿಂಗಿಗೂ ಸಹ ಆ ಪ್ರಿಂಟರ್ ಒಳಗೆ ಬಳಸ್ತೀವಿ. ನೆಕ್ಸ್ಟ್, ವೈ ಡಸ್ ಎ ಪ್ಲಾನೆಟ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ವೈ ಡಸ್ ಎ ಪ್ಲಾನೆಟ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಗ್ರಹವು ಕಾಂತಕ್ಷೇತ್ರ ಹೊಂದಿರಲು ಕಾರಣವೇನು? ಓಕೆ, ಗ್ರಹಗಳು ಯಾವುದಕ್ಕೋಸ್ಕರ ಅಂದರೆ ಏನಕ್ಕೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಹೊಂದಿರ್ತಾವೆ ಅಂತ ನೋಡ್ತಾ ಬರೋಣ. ಇದು ನಮಗೆ ಒಂದು ಪ್ಲಾನೆಟ್ ಅಂದ್ಕೊಳ್ರಿ. ಈ ಪ್ಲಾನೆಟ್ ಒಳಗೆ ನಮಗೆ ಕೋರ್ ಇದ್ದೇ ಇರುತ್ತೆ, ಕೋರ್. ಈ ಕೋರ್ ಯಾವಾಗಲೂ ಸಹ ಹೈ ಪ್ರೆಷರ್ ಇರುತ್ತೆ, ನಿಮಗೆ ನೆನಪಲ್ಲಿರಲಿ, ಹೈ ಪ್ರೆಷರ್. ಅದೇ ರೀತಿ ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರ್ತವೆ, ಜಾಸ್ತಿ ಮೆಲ್ಟ್ ಆಗ್ತಿರ್ತವೆ. ಅದೇ ರೀತಿ ಹೈ ಪ್ರೆಷರ್ನಾಗಿ ಇರ್ತವೆ ಆ ಭೂಮಿಯ ಒಳಗಡೆ. ನಾನು ಭೂಮಿನ ಇಲ್ಲಿ ಎಕ್ಸಾಂಪಲ್ ಆಗ್ತಾ ಅಂತ ಇದ್ದೀನಿ. ಓಕೆ, ಭೂಮಿನ ಒಳಗಡೆ ನಮಗೆ ಕೋರ್ ಅಂತ ಕರಿತೀವಿ, ಸೆಂಟರ್ ಪಾರ್ಟ್ನ. ಯಾಕೆ ಇದು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡಾಗಿ ವರ್ತಿಸುತ್ತೆ ಅಂದರೆ, ಈ ಕೋರ್ ಏನು ಮಾಡುತ್ತೆ, ನಮಗೆ ಕನ್ವೆನ್ಷನಲ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಕನ್ವೆಕ್ಷನ್ ಅಂತ ಕರಿತೀವಿ, ಕನ್ವೆಕ್ಷನ್ ಕರೆಂಟ್. ಕನ್ವೆಕ್ಷನ್ ಕರೆಂಟ್ ಯಾವಾಗ ಉತ್ಪತ್ತಿ ಆಗುತ್ತಪ್ಪ ಅಂದರೆ, ನೆನಪಲ್ಲಿ ಇಟ್ಕೊಳ್ರಿ, ರೊಟೇಷನ್ ಮೂಲಕ. ಯಾವಾಗ ಅರ್ತ್ ಯಾವುದೇ ಒಂದು ಪ್ಲ್ಯಾನೆಟ್ಸ್ ಆಗಲಿ ರ್ಯಾಪಿಡಾಗಿ ಆಕ್ಸಿಸ್ ರೊಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾವೋ ಅದರಲ್ಲಿರುವಂಥ ಕೋರ್ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕನ್ವೆಕ್ಷನ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕನ್ವೆಕ್ಷನ್ ಕರೆಂಟ್ ನಮಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡಾಗಿ ಬರ್ತಾ ಹೋಗುತ್ತೆ. ನೋಡ್ಬೋದು, ಯಾವುದೇ ಒಂದು ಪ್ಲ್ಯಾನೆಟಿಗಾಗಲಿ ಕೆಲವೊಂದು ಪೋಲ್ಸ್ಗಳಿರ್ತವೆ, ಅವನ್ನ ನಾವು ನಾರ್ತ್ ಮತ್ತು ಸೌತ್ ಪೋಲ್ ಅಂತಲೇ ಕರಿತೀವಿ. ಯಾಕೆಂದರೆ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ತೋರಿಸ್ತಾ ಇರುತ್ತೆ. ಈ ಡೈನಮೋ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ನೆನಪಲ್ಲಿ ಇಟ್ಕೊಳ್ರಿ, ಡೈನಮೋ ನಾವು ಪ್ರೋಸೆಸ್ ಆಫ್ ಎಕ್ಸ್ಪ್ಲೈನ್ ಪ್ಲಾನೆಟ್ಸ್ ಆ್ಯಂಡ್ ಸ್ಟಾರ್ಸ್. ಓಕೆ, ಸ್ಟಾರು ಮತ್ತು ಪ್ಲಾನೆಟ್ಸ್ ನಾವಿಲ್ಲಿ ಕರೆಂಟ್ ಯೂಸ್ ಡೈನಮೋನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡ್ತಾ ಬರ್ತೀವಿ. ಡೈನಮೋ ಪರಿಣಾಮ ಏನೇನು ಎಕ್ಸ್ಪ್ಲೈನ್ ಮಾಡ್ತಪ್ಪ ಅಂದರೆ, ಪ್ರೋಸೆಸ್ ಆಫ್ ಎಕ್ಸ್ಪ್ಲೈನಿಂಗ್ ಮೇಯ್ನಾಗೆ ಪ್ಲಾನೆಟ್ಸ್ ಮತ್ತು ಸ್ಟಾರ್ಸ್ ಆಗಿರ್ಬೋದು. ಆದರೆ ಇಲ್ಲಿ ನಮಗೆ ಕೇಳಿರೋದೇನು, ವೈ ಡಸ್ ಅ ಪ್ಲಾನೆಟ್ ಹ್ಯಾವ್ ಮ್ಯಾಗ್ನೆಟಿಕ್ ಫೀಲ್ಡ್? ಅದು ತನ್ನ ಅಕ್ಷದ ಮೇಲಿನ ಅದರ ಭ್ರಮಣೆಯಿಂದ ನಮಗೆ ಕನ್ವೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಕನ್ವೆಕ್ಷನ್ ಕರೆಂಟಿಂದ ನಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಪ್ರೊಡ್ಯೂಸ್ ಆಗ್ತವೆ. ಅದೇ ಡಾಪ್ಲರ್ ಎಫೆಕ್ಟ್ ನಮಗೆ ಈಗಾಗಲೇ ನೋಡಿದ್ದೀವಿ. ಡಾಪ್ಲರ್ ಎಫೆಕ್ಟ್ ನಮಗೆ ಸೌಂಡಲ್ಲೂ ಆಗುತ್ತೆ ಮತ್ತು ಲೈಟಲ್ಲೂ ಸಹ ಆಗುತ್ತೆ. ಯಾವ ಥರ ಆಗುತ್ತಪ್ಪ ಅಂದರೆ, ಇದು ಸೌಂಡ್ ಸೋರ್ಸು ಮತ್ತು ಅಬ್ಸರ್ವರ್ ಮಧ್ಯೆ ಆಗುವಂಥದ್ದು. ಇದನ್ನು ನಾವು ಸೌಂಡು ಮತ್ತು ಲೈಟ್ ಅಂತ ಅಂದ್ಕೊಳ್ರಿ. ಸೌಂಡ್ ಆದರೂ ಆಗಿರ್ಬೋದು, ಲೈಟ್ ಆದರೂ ಆಗಿರ್ಬೋದು. ಯಾವಾಗ ಈ ಅಬ್ಸರ್ವರು ಸೌಂಡ್ ಅಥವಾ ಲೈಟ್ ಸೋರ್ಸ್ ಹತ್ರ ಬರ್ತಾನೋ ಅವಾಗ ಏನಾಗುತ್ತೆ, ನಮಗೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಯಾವಾಗ ಅಬ್ಸರ್ವರ್ ಈ ಸೋರ್ಸ್ಗಿಂತ ತುಂಬ ದೂರ ಹೋಗ್ತಾ ಇರ್ತಾನೋ ಅವಾಗೇನಾಗುತ್ತೆ, ನಮಗೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಇಂಟೆನ್ಸಿಟಿ ಲೋ ಆಗುತ್ತೆ. ಈ ಡಾಪ್ಲರ್ ಎಫೆಕ್ಟ್ ಅಂದರೆ ಡಾಪ್ಲರ್ ಪರಿಣಾಮ ನಮಗೆ ಸೌಂಡಲ್ಲೂ ಆಗುತ್ತೆ ಮತ್ತು ಲೈಟಲ್ಲೂ ಆಗುತ್ತೆ. ನೆಕ್ಸ್ಟ್, ದ್ಯುತಿವಿದ್ಯುತ್ ಪರಿಣಾಮ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇದನ್ನು ಯಾರು ಡಿಸ್ಕವರ್ ಮಾಡಿದ್ದಪ್ಪ ಅಂದರೆ ನಮಗೆ ಐನ್ಸ್ಟೀನ್ ಅವರು ಡಿಸ್ಕವರ್ ಮಾಡ್ತಾರೆ. ಮತ್ತು ಇದಕ್ಕೋಸ್ಕರ ಅವರಿಗೆ ನೋಬೆಲ್ ಪ್ರೈಸ್ ಸಹ ಸಿಗುತ್ತೆ. ನೆನಪಲ್ಲಿ ಇಟ್ಕೊಂಡು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಅವರಿಗೆ ನೋಬೆಲ್ ಪ್ರೈಸ್ ಬರುತ್ತೆ, ಸರ್ ಐಸಾಕ್ ನ್ಯೂಟನ್ ಅವರಿಗೆ. ಓಕೆ, ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು ಅಂದರೆ, ಯಾವುದೇ ಒಂದು ಮೆಟೀರಿಯಲ್, ಯಾವುದೇ ಒಂದು ವಸ್ತುವಿನ ಮೇಲೆ ಅಲ್ಟ್ರಾವೈಲೆಟ್ ರೇಸ್ ಬಿದ್ದಾಗ ಆ ಮೆಟೀರಿಯಲ್ ಏನು ಮಾಡುತ್ತಪ್ಪ ಅಂದರೆ ರೇಡಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ರೇಡಿಯೇಟ್ ಮಾಡುತ್ತೆ. ಅದನ್ನು ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಯಾವಾಗ ಒಂದು ಮೆಟೀರಿಯಲ್ ಮೇಲೆ ಅಲ್ಟ್ರಾವೈಲೆಟ್ ರೇಸ್ ಬೀಳ್ತಾವೋ ಇದರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಎಮರ್ಜ್ ಆಗ್ತವೆ. ಎಮರ್ಜ್ ಆಗ್ತವೆ. ಈ ಪ್ರೋಸೆಸ್ನ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಅದನ್ನು ಕಂಡುಹಿಡಿದವರು ಐನ್ಸ್ಟೀನ್ ಅವರು. ನೆಕ್ಸ್ಟ್ ಅವರಿಗೆ ನೋಬೆಲ್ ಪ್ರೈಸು ಸಹ ಸಿಕ್ಕಿದೆ. ಹೂ ಡಿಸ್ಕವರ್ಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಯಾರು ಡಿಸ್ಕವರ್ ಮಾಡಿದ್ರು? ಓಕೆ, ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಓಸ್ಟರ್ಡ್ ಅವರು. ಈ ಓಸ್ಟರ್ಡ್ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಸಮಯದಲ್ಲಿ ಏನಾಗಿರ್ತಾರೆ, ಒಂದು ವೈರ್ಗೆ ಅವ್ರು ಏನು ಮಾಡಿರ್ತಾರೆ, ಬ್ಯಾಟ್ರಿನ ಕನೆಕ್ಟ್ ಮಾಡಿರ್ತಾರೆ. ಈ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಆ ಕರೆಂಟ್ ಫ್ಲೋ ಆಗುವಾಗ ಏನು ಮಾಡ್ತಾರೆ, ನೀಡಲ್ನ ಅಂದರೆ ಒಂದು ಕಾಂಪಾಸ್ನ ಏನು ಮಾಡ್ತಾರೆ, ಈ ವೈರ್ ಹತ್ರ ತರ್ತಾರೆ.
ಈ ವೈರ್ ಹತ್ರ ತಂದಾಗ ಏನಾಗುತ್ತೆ, ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಿರೋದ್ರಿಂದ ಈ ನೀಡಲು ನಮಗೆ ಏನಾಗುತ್ತೆ, ಡಿಫ್ಲೆಕ್ಷನ್ ಆಗುತ್ತೆ. ಈ ಡಿಫ್ಲೆಕ್ಷನ್ ಆಗುವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವುದೇ ಒಂದು ಕಂಡಕ್ಟರಲ್ಲಿ ಕರೆಂಟ್ ಪ್ರವಹಿಸ್ತಿರುವಾಗ ಅದು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಪ್ರೂವ್ ಮಾಡ್ತಾರೆ. ನೆಕ್ಸ್ಟು ತೋರಿಸ್ತಾರೆ. ಓಕೆ, ಯಾರು ಡಿಸ್ಕವರ್ ಮಾಡಿದ್ದಪ್ಪ ಅಂದರೆ ಓಸ್ಟರ್ಡ್ ಅವರು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನ ಡಿಸ್ಕವರ್ ಮಾಡ್ತಾರೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ವೆನ್ ಎ ಕಂಡಕ್ಟರ್ ಕ್ಯಾರಿಂಗ್ ಎ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಟೈಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅರೌಂಡ್ ದ ಕ್ಯಾರಿಂಗ್ ಕಂಡಕ್ಟರ್ ಅಂತ ಕರಿತೀವಿ. ಈ ಆಂಪಿಯರ್ ಏನನ್ನು ಕಂಡುಹಿಡಿತಾರಪ್ಪ ಅಂದರೆ ಕರೆಂಟ್ನ ಕಂಡುಹಿಡಿತಾರೆ. ಫ್ಯಾರಡೆನ ನಾವು ನೆನಪಲ್ಲಿ ಇಟ್ಕೊಳ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಫಾದರ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಡಿಸ್ಕವರ್ ಮಾಡಿದರು ಓಸ್ಟರ್ಡ್, ಆದರೆ ಫಾದರ್ ಅಂತ ಕರೆಯೋದು ನಾವು ಯಾರನ್ನಪ್ಪ ಅಂದರೆ ಅದು ಮೈಕಲ್ ಫ್ಯಾರಡೇನ. ಓಕೆ, ಮ್ಯಾಕ್ಸ್ವೆಲ್ ನಮಗೆ EMR ಬಗ್ಗೆ ಹೇಳ್ತಾ ಹೋಗ್ತಾರೆ. ಓಕೆ, ಸೂರ್ಯನ ಬೆಳಕು ರೇಡಿಯೇಷನ್ನಿಂದ ಆಗಿದೆ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಪ್ರೂವ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ನಮಗೆ ಕೆಲವೊಂದು ಮೈಕ್ರೋವೇವ್ಸ್ನ ಸಹ ಡಿಸ್ಕವರ್ ಮಾಡಿರ್ತಾರೆ ಮ್ಯಾಕ್ಸ್ವೆಲ್. ಮೈಕ್ರೋವೇವ್ಸ್ ಸೂಕ್ಷ್ಮ ತರಂಗಗಳು ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಡಿಸ್ಕವರ್ಸ್ ಮ್ಯಾಕ್ಸ್ವೆಲ್ EMR ಬಗ್ಗೆ ಹೇಳ್ತಾ ಹೋಗ್ತಾರೆ. ಫ್ಯಾರಡೆನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಫಾದರ್ ಅಂತ ಕರಿತೀವಿ. ನೆಕ್ಸ್ಟ್ ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್ನ ಕಂಡುಹಿಡಿತಾರೆ. ಓಸ್ಟರ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನ ಡಿಸ್ಕವರ್ ಮಾಡ್ತಾರೆ. ನೆಕ್ಸ್ಟ್, ದಿಸ್ ಈಸ್ ಬಿಕಾಸ್ ಫ್ರಿಕ್ಷನ್ ಈಸ್ ಮಿನಿಮಮ್ ಇನ್ ಬುಲೆಟ್ ಟ್ರೈನ್ಸ್. ಬುಲೆಟ್ ಟ್ರೈನ್ಗಳಲ್ಲಿ ಘರ್ಷಣೆ ಕನಿಷ್ಠ ಇರಲು ಕಾರಣ. ಈ ಬುಲೆಟ್ ಟ್ರೈನ್ಸ್ಗಳಲ್ಲಿ ಯಾಕೆ ಘರ್ಷಣೆ ಕಡಿಮೆ ಇರುತ್ತೆ ಅಂತ ನೋಡ್ತಾ ಬರೋಣ. ಅದನ್ನು ನಾವು ಕಾಂತೀಯ ತೇಲುವಿಕೆ ಅಂತ ಕರಿತೀವಿ. ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ಬೋದು ಫಸ್ಟ್ ಸ್ಟೇಟ್ಮೆಂಟ್, ಅವುಗಳ ಹಳಿಗಳ ಮೇಲೆ ನ್ಯಾನೋಕಣಗಳ ಎಣ್ಣೆಯನ್ನು ಲೇಪಿಸಿರ್ತಾರೆ. ಯಾವುದೇ ಕಾರಣಕ್ಕೂ ಎಣ್ಣೆನ ಲೇಪಿಸಿದ್ರಲ್ಲ. ಯಾಕಪ್ಪ ಅಂದರೆ ಎಣ್ಣೆ ಏನಾದರೂ ನಾವು ಹಚ್ಚಿದ್ರೆ ನೆಕ್ಸ್ಟ್ ನಾವೇನಾದ್ರು ನಿಲ್ಲಿಸ್ಬೇಕಂದ್ರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಅವಾಗೇನಾಗುತ್ತೆ, ನಮಗೆ ಅದನ್ನು ನಿಲ್ಲಿಸೋದು ಕಷ್ಟ ಆಗುತ್ತೆ. ಟ್ರೈನ್ಗಳ ಎದುರಿಗಿರುವ ಗಾಳಿಯನ್ನು ಹೀರಿಕೊಂಡು ಮುಂದೆ ಸಾಗುವುದರಿಂದ ಇದು ಸಹ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ರೈನ್ಗಳ ಆಕಾರ ಗಾಳಿ ಸುಗಮವಾಗಿ ಹಾದು ಹೋಗುವಂತೆ ಇರುವುದರಿಂದ. ಎಲ್ಲ ಟ್ರೈನ್ಸ್ಗಳು ನಮಗೆ ನಾರ್ಮಲ್ ಆಗೇ ಇರ್ತವೆ ಗಾಲಿಗಳು, ಅದರಲ್ಲೇನು ಡಿಫ್ರೆನ್ಷಿಯೇಷನ್ ಇರೋದಿಲ್ಲ, ಡಿಫ್ರೆನ್ಸ್ ಸಹ ಇರೋದಿಲ್ಲ. ಇಲ್ಲಿ ಕಾಂತೀಯ ತೇಲುವಿಕೆ ಅಂತ ಯಾಕೆ ಕರಿತೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಫ್ರಂಟಲ್ಲಿ ಇದೆಯಲ್ಲ ಇಲ್ಲಿ, ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ಕಾಂತೀಯ ತೇಲುವಿಕೆ ಅಂತ ಕರಿತೀವಿ. ಯಾವಾಗ ಕಾಂತ ಕ್ಷೇತ್ರ ಬಿಲ್ಡ್ ಆಗುತ್ತೋ ಈ ನಮಗೆ ಇಂಜಿನ್ ಕಡೆ ಏನು ಮಾಡುತ್ತೆ, ಇದು ಪುಲ್ ಮಾಡ್ತಾ ಹೋಗುತ್ತೆ ಫೋರ್ಸ್. ಅದೇ ರೀತಿ ನಮಗೆ ಈ ಇನ್ನೊಂದು ಎಂಡ್ ಇರುತ್ತಲ್ಲ, ಈ ಎಂಡಾಗ ಏನು ಮಾಡುತ್ತೆ, ಈ ಹಳಿಗಳು ಇದನ್ನು ಪುಷ್ ಮಾಡ್ತಾ ಬರ್ತವೆ. ಅದರಿಂದ ನಮಗೇನಾಗುತ್ತೆ, ಇದು ಜಾಸ್ತಿ ಸ್ಪೀಡನ್ನು ಹೊಂದಿರುತ್ತೆ. ಇದನ್ನು ನಾವು ಕಾಂತೀಯ ತೇಲುವಿಕೆ ಅಂತ ಕರಿತೀವಿ. ಐರನ್ ಈಸ್ ಎ ಟೈಪ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಕೆಲವೊಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಐರನ್ ಕೊಟ್ಟಿದ್ದಾರೆ. ಇದು ಯಾವ ಮ್ಯಾಗ್ನೆಟಿಕ್ ಅಂತ ಕಂಡುಹಿಡಿಬೇಕು. ಡಯಾಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಅದೇ ರೀತಿ ಪ್ಯಾರಾಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಪ್ಯಾರಾಮ್ಯಾಗ್ನೆಟ್ ಮತ್ತು ಫೆರ್ರೋಮ್ಯಾಗ್ನೆಟ್ ಮತ್ತು ಅಕಾಂತೀಯ. ಇದನ್ನು ನಾವು ಮ್ಯಾಗ್ನೆಟ್ ಅನ್ನೆಲ್ಲ ಕಾಂತವಲ್ಲದ ವಸ್ತು ಅಂತ ಕರಿತೀವಿ. ಓಕೆ, ಈ ಪ್ಯಾರಾಮ್ಯಾಗ್ನೆಟ್ ಮತ್ತು ಫೆರ್ರೋಮ್ಯಾಗ್ನೆಟ್ ಡಿಫ್ರೆನ್ಸ್ ನಮಗೆ ಗೊತ್ತಿರಲಿ. ಫೆರ್ರೋಮ್ಯಾಗ್ನೆಟ್ ಅಂದರೆ ಇಲ್ಲಿ ನೆನಪಲ್ಲಿ ಇಟ್ಕೊಂಡ್ರೆ ಒಂದು ಬಾರ್ ಮ್ಯಾಗ್ನೆಟ್ ತೊಗೊಂಡು ಈ ಬಾರ್ ಮ್ಯಾಗ್ನೆಟಲ್ಲಿ ನಮ್ಗೆ ಏನಾಗ್ತಾ ಇರ್ತವೆ, ಫೀಲ್ಡ್ ಲೈನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ನಾನು ಈ ಐರನ್ನ ಏನಾದರೂ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ತಂದೆ ಅಂದ್ಕೊಳ್ರಿ, ಇದೇನಾಗುತ್ತೆ, ಸ್ಟ್ರಾಂಗಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಅಂತ ಕರಿತೀವಿ. ಯಾವುದೇ ಒಂದು ಕಾಂತ ಕ್ಷೇತ್ರದೊಳಗೆ ಈ ಕಬ್ಬಿಣವನ್ನು ನಾವು ತಂದರೆ ಅದು ಬೇಗ ಅಂದರೆ ಪವರ್ಫುಲ್ಲಾಗಿ ಅದು ಅಟ್ರ್ಯಾಕ್ಟ್ ಆಗುತ್ತೆ. ಅಟ್ರ್ಯಾಕ್ಟ್ ಆಗೋದಲ್ದಲ್ಲೇ ಏನಾಗುತ್ತೆ, ನೆಕ್ಸ್ಟು ಸ್ಟ್ರಾಂಗ್ ಮ್ಯಾಗ್ನೆಟೈಸು ಸಹ ಆಗುತ್ತೆ. ಸ್ಟ್ರಾಂಗ್ ಮ್ಯಾಗ್ನೆಟೈಸ್ ಆಗೋದ್ರಿಂದ ಇದು ಕೆಲವೊಂದ್ಸಲ ಪರ್ಮನೆಂಟ್ ಮ್ಯಾಗ್ನೆಟ್ ಆಗು ಸಹ ವರ್ಕ್ ಮಾಡುತ್ತೆ. ಪರ್ಮನೆಂಟ್ ಮ್ಯಾಗ್ನೆಟ್ ಸಹ ಆಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಫೆರ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಫೆರ್ರೋಮ್ಯಾಗ್ನೆಟ್. ಈ ಪ್ಯಾರಾಮ್ಯಾಗ್ನೆಟ್ ಅಂದರೆ ನಿಮಗೆ ಗೊತ್ತಿರಲಿ. ಪ್ಯಾರಾಮ್ಯಾಗ್ನೆಟ್ ಅಂದರೆ ಯಾವುದೇ ಒಂದು ವಸ್ತು ಕಾಂತಕ್ಷೇತ್ರದೊಳಗೆ ಬಂದಾಗ ಅಂದರೆ ಫ್ರೀಯಾಗಿ ಮ್ಯಾಗ್ನೆಟೈಸ್ ಆಗ್ತವೆ. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಲ್ಲ, ಫ್ರೀಯಾಗಿ ಅಟ್ರ್ಯಾಕ್ಟ್ ಆಗ್ತವೆ ಮತ್ತು ಫ್ರೀಯಾಗಿ ಮ್ಯಾಗ್ನೆಟೈಸ್ ಆಗ್ತವೆ.
ಈ ಫೆರ್ರೋ ಮ್ಯಾಗ್ನೆಟ್ ಅಷ್ಟು ಸ್ಟ್ರಾಂಗಾಗಿ ಮ್ಯಾಗ್ನೆಟ್ ಕ್ರಿಯೇಟ್ ಆಗಲ್ಲ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ. ಯಾವಾಗ ಈ ಫೆರ್ರೋ ಮ್ಯಾಗ್ನೆಟ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಬರ್ತಾವೋ ಅಂದರೆ ಸ್ಟ್ರಾಂಗಾಗಿ ಅಟ್ರಾಕ್ಟ್ ಆಗ್ತಾವೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಬಂದಾಗ ನೆಕ್ಸ್ಟ್ ಮ್ಯಾಗ್ನೆಟೈಸ್ ಆಗುತ್ತೆ, ಮತ್ತು ಕೆಲವೊಂದು ಸಲ ಪರ್ಮನೆಂಟ್ ಮ್ಯಾಗ್ನೆಟ್ ಸಹ ಆಗ್ತಾ ಹೋಗ್ತವೆ ಈ ಫೆರ್ರೋ ಮ್ಯಾಗ್ನೆಟ್ಗಳು. ಆದರೆ ಈ ಪ್ಯಾರಾಮ್ಯಾಗ್ನೆಟ್ಸ್ಗಳು ಇದಾವಲ್ಲ, ಇವು ಸಹ ಮ್ಯಾಗ್ನೆಟೈಸ್ ಆಗ್ತವೆ, ಆದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಲ್ಲ, ಆದರೆ ಅಟ್ರ್ಯಾಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ಮ್ಯಾಗ್ನೆಟೈಸು ಸಹ ಆಗ್ತವೆ. ಯಾಕಂತೀಯ ಅಂದರೆ ಈ ಮೆಟೀರಿಯಲ್ಸ್ಗಳು ನಮಗೆ ಮ್ಯಾಗ್ನೆಟ್ಸ್ಗಳಿಂದ ಏನಾಗ್ತವೆ, ಅಟ್ರ್ಯಾಕ್ಟ್ ಆಗೋದಿಲ್ಲ. ಈ ಪ್ಯಾರಾಮ್ಯಾಗ್ನೆಟಿಕ್ ಅದೇ ರೀತಿ ಎಕ್ಸಾಂಪಲ್ಸ್ಗಳು ಇದ್ದಾವೆ. ಓಕೆ, ಐರನ್ನು, ಕೋಬಾಲ್ಟ್, ನಿಕ್ಕಲ್ಲು, ಇವನ್ನ ನಾವು ಫೆರ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಫೆರ್ರೋ ಮ್ಯಾಗ್ನೆಟ್ಸ್ ನೆನಪಲ್ಲಿ ಇಟ್ಕೊಳ್ರಿ. ಇವು ಮೂರು ಸಹ ಫೆರ್ರೋ ಮ್ಯಾಗ್ನೆಟ್ಸ್. ಐರನ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಅದೇ ರೀತಿ ನಿಕ್ಕಲ್ಲು ಸಹ. ನೆಕ್ಸ್ಟ್, ವೆನ್ ಎ ರೆಕ್ಟ್ಯಾಂಗ್ಯುಲರ್ ಕಾಪರ್ ಕಾಯಿಲ್ ಈಸ್ wound in a magnetic field, the induced current changes every turn. ಇದು ನಮಗೆ ಎಲೆಕ್ಟ್ರಿಕ್ ಜನರೇಟರ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಿಕ್ ಜನರೇಟ್ರಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ, ಓಕೆ, ನಾವೇನು ಮಾಡಿರ್ತೀವಿ, ಅದರಲ್ಲಿ ಕಾಪರ್ ವೈರ್ನ ಬಳಸಿರ್ತೀವಿ. ಇದನ್ನು ಕಾಪರ್ ಟರ್ನ್ ಅಂತ ಅಂದ್ಕೊಳ್ರಿ. ಇದಕ್ಕೆ 4 ಎಂಡ್ಸ್ಗಳಿರ್ತವೆ, ABCD. ಇದನ್ನು ನಾವೇನು ಮಾಡಿರ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟಿರ್ತೀವಿ. ಯಾವಾಗ ಕರೆಂಟ್ ಈ ಕಂಡಕ್ಟರ್ ಮೂಲಕ ಹಾದು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ಹಾದು ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಈ ಕಂಡಕ್ಟರು ಸಹ ಎಲೆಕ್ಟ್ರಿಕ್ ಫೀಲ್ಡನ್ನ ಕ್ರಿಯೇಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್, ಮತ್ತು ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದ್ರ ಒಳಗಡೆ ಇರುತ್ತಪ್ಪ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಯಾವಾಗ ಇದರಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಏನಾಗುತ್ತೆ, ಈ ಆರ್ಮು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೊಟೇಟ್ ಆಯ್ತು ಅಂದರೆ ಏನಾಗುತ್ತೆ, ಇಲ್ಲಿ ABCD ಬರ್ದು ನೆನಪಲ್ಲಿ ಇಟ್ಕೊಳ್ರಿ. ಈ ABCD ಏನಾಗುತ್ತೆ, ರೊಟೇಟ್ ಆದಮೇಲೆ ಡೈರೆಕ್ಷನ್ ಆ ಕಡೆ CD ಆ ಕಡೆ ಹೋಗ್ತವೆ, AB ಈ ಕಡೆ ಬರ್ತವೆ. ಅರ್ಧ ರೊಟೇಷನಿಗೆ ನಮಗೆ ಕರೆಂಟ್ ಡೈರೆಕ್ಷನ್ ಮತ್ತೇನಾಗುತ್ತೆ, ಚೇಂಜ್ ಆಗುತ್ತೆ. ಅರ್ಧ ರೊಟೇಷನಿಗೆ ನಮಗೆ ಅಂದರೆ ಅರ್ಧ ಸುತ್ತಿಗೆ ಒಂದು ಸಲ ನಮಗೇನಾಗುತ್ತೆ, ಇಲ್ಲಿ ಡೈರೆಕ್ಷನ್ನು ಚೇಂಜ್ ಆಗ್ತಾ ಹೋಗುತ್ತೆ. ನೋಡ್ಬೋದು, ಒಂದು ಆಯತಾಕಾರದ ತಾಮ್ರದ ಸುರುಳಿಯನ್ನು, ಇದನ್ನು ಆಯತಾಕಾರದ ತಾಮ್ರದ ಸುರುಳಿ ಅಂತ ಕರಿತೀವಿ. ಕಾಂತಕ್ಷೇತ್ರದಲ್ಲಿ ಸುತ್ತಿದಾಗ ಇದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಆ ಕಾಂತಕ್ಷೇತ್ರದೊಳಗೆ ನಾವೇನು ಮಾಡ್ತೀವಿ, ಸುತ್ತಿದ್ದೀವಿ. ಪ್ರೇರಿತ ವಿದ್ಯುತ್ ಪ್ರತಿ ಎಷ್ಟು ಸುತ್ತಿಗೊಮ್ಮೆ ಬದಲಾಗುತ್ತದೆ, ಇಂಡ್ಯೂಸ್ಡ್ ಕರೆಂಟ್ ಅಂತ ಕರಿತೀವಿ. ಆ ಇಂಡ್ಯೂಸ್ಡ್ ಕರೆಂಟ್ ಡೈರೆಕ್ಷನ್ ನಮಗೆ ಎಷ್ಟು ಸುತ್ತಿಗೊಮ್ಮೆ ಅಂದರೆ ಅರ್ಧ ಸುತ್ತಿಗೊಮ್ಮೆ ನಮಗೆ ಬದಲಾಗುತ್ತೆ. ಯಾಕಪ್ಪ ಅಂದರೆ ಡೈರೆಕ್ಷನ್ನು ಪ್ರತಿ ಸಲ ಚೇಂಜ್ ಆಗೋದ್ರಿಂದ ಇನ್ನು ಹಾಫ್ ರೊಟೇಷನಿಗೆ ಚೇಂಜ್ ಆಗುತ್ತೆ. ಓಕೆ, ಇದನ್ನು ABCD ಅಂತ ಕರೀತಾರೆ. ಈ ಕಡೆಗೆ ಬಂತಂದರೆ DCBA ಆಗಿರುತ್ತೆ. ಯಾವಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಬರೀ ಅರ್ಧ ರೊಟೇಷನಿಗೆ ನಮಗೆ ಡೈರೆಕ್ಷನ್ನು ಚೇಂಜ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಅರ್ಧ ಸುತ್ತು, ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಸೌತ್ ಪೋಲ್ ಆಫ್ ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಲೋಸೆಸ್ಟ್ ಟು ವಾಟ್? ನಾವು ನೋಡ್ಬೋದು, ಯಾವುದೇ ಒಂದು ಪ್ಲಾನೆಟ್ನ ತಗೊಳ್ರೆ ಇದಕ್ಕೆ ನಮಗೆ ನಾರ್ತ್ ಮತ್ತು ಸೌತ್ ಪೋಲ್ಗಳಿರುತ್ತೆ. ಸೌತ್ ಮತ್ತು ನಾರ್ತ್ ಪೋಲ್ಗಳು. ಯಾವುದೇ ಒಂದು ಫ್ರೀಯಾಗಿ ನಾವು ಬಾರ್ ಮ್ಯಾಗ್ನೆಟ್ ಆಗಿರ್ಬೋದು, ನೀಡಲ್ ಮ್ಯಾಗ್ನೆಟ್ ಆಗಿರ್ಬೋದು, ಫ್ರೀಯಾಗಿ ಹ್ಯಾಂಗ್ ಮಾಡಿದರೆ ಏನಾಗುತ್ತೆ, ನಮಗೆ ಡೈರೆಕ್ಷನ್ನ ತೋರಿಸ್ತವೆ. ಓಕೆ, ಯಾವಾಗಲೇ ಆಗಿರ್ಬೋದು, ನೆನಪಲ್ಲಿ ಇಟ್ಕೊಳ್ರಿ. ಭೂಮಿಯ ಅಯಸ್ಕಾಂತೀಯ ದಕ್ಷಿಣ ಧ್ರುವವು ಯಾವುದಕ್ಕೆ ಹತ್ತಿರವಾಗಿರುತ್ತೆ ಅಂದರೆ ಆಪೋಸಿಟ್ ಪೋಲ್ಸ್ಗಳಿಗೆ ಹತ್ತಿರ ಆಗಿರುತ್ತೆ. ಇಲ್ಲಿ ನಮಗೆ ಯಾವ್ದು ಕೊಟ್ಟಿದ್ದಾರೆ, ದಕ್ಷಿಣ ಧ್ರುವ ಕೊಟ್ಟಿದ್ದಾರೆ ಅಂದರೆ ಅದು ಜಿಯೋಗ್ರಾಫಿಕಲ್ ನಾರ್ತ್ ಪೋಲಿಗೆ ಹತ್ತಿರ ಆಗಿರುತ್ತೆ. ಜಿಯೋಗ್ರಾಫಿಕ್ ನಾರ್ತ್ ಪೋಲ್ಗೆ ಹತ್ತಿರ ಆಗಿರುತ್ತೆ. ಯಾಕಪ್ಪ ಅಂದರೆ ಯಾವುದೇ ಒಂದು ಮ್ಯಾಗ್ನೆಟ್ ನಮಗೆ ಆಪೋಸಿಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಈಗಾಗಲೇ ನೋಡಿದ್ದೀವಿ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಆಪೋಸಿಟ್ ಪೋಲ್ ಇದ್ದಾಗ ಮಾತ್ರ ನಮಗೆ ಅಟ್ರ್ಯಾಕ್ಟ್ ಆಗೋದಿದು. ಓಕೆ, ನಮಗಿದು ಸೌತ್ ಇದೆ ಅಂದರೆ ಈ ಮ್ಯಾಗ್ನೆಟ್ ಯಾವಾಗ ನಿಲ್ಲುತ್ತೆ ಅಂದರೆ ಈ ಕಡೆ ನಾರ್ತ್ ಇರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ. ಇದನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇರೋದು ನಾನು ನೀಡಲ್ಲ. ಮತ್ತು ಭೂಮಿ ಬಗ್ಗೆ ಮಾತಾಡ್ತಿಲ್ಲ. ಭೂಮಿಗೆ 2 ಪೋಲ್ಸ್ ಇರ್ತವೆ. ನಾವೇನಾದರೂ ಒಂದು ಪೋಲ್ನ ಅಂದರೆ ಬಾರ್ ಮ್ಯಾಗ್ನೆಟ್ ಆಗಿ ನೀಡಲ್ ಮ್ಯಾಗ್ನೆಟ್ ಆಗಿ ಸಸ್ಪೆಂಡ್ ಮಾಡಿದರೆ ಈ ಸೌತ್ ಕಡೆ ಯಾವುದು ಅಟ್ರಾಕ್ಟ್ ಆಗುತ್ತೆ, ನಾರ್ತ್ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಭೂಮಿಯ ಅಯಸ್ಕಾಂತೀಯ ದಕ್ಷಿಣ ಧ್ರುವ ಯಾವುದಕ್ಕೆ ಹತ್ತಿರ ಆಗಿರುತ್ತೆ ಅಂದರೆ ಜಿಯೋಗ್ರಾಫಿಕಲ್ ನಾರ್ತ್ ಪೋಲ್ಗೆ ಹತ್ತಿರ ಆಗಿರುತ್ತೆ. ಓಕೆ, ಯಾಕೆ ಅಂದರೆ ಪ್ರತಿಯೊಂದು ಮ್ಯಾಗ್ನೆಟ್ಸು ಆಪೋಸಿಟ್ ಡೈರೆಕ್ಷನ್ನಲ್ಲಿರುವಂಥ ಅಂದರೆ ಸೇಮ್ ಪೋಲ್ಸ್ನ ಅಟ್ರಾಕ್ಟ್ ಮಾಡೋದಿಲ್ಲ. ಸೇಮ್ ಪೋಲ್ಸ್ ಇದ್ದಾಗ ಏನಾಗುತ್ತೆ, ರಿಪಲ್ ಆಗುತ್ತೆ. ಆಪೋಸಿಟ್ ಪೋಲ್ಸ್ನೇ ಅಟ್ರಾಕ್ಟ್ ಮಾಡೋದ್ರಿಂದ ಈ ಸೌತ್ ಪೋಲ್ ಏನು ಮಾಡುತ್ತೆ, ನಮಗೆ ಜಿಯೋಗ್ರಾಫಿಕಲ್ ನಾರ್ತ್ ಪೋಲ್ ಕಡೆಗೆ ಕ್ಲೋಸ್ ಆಗಿರುತ್ತೆ. ಓಕೆ, ಇಲ್ಲಿ ತನಕ ನಾವು ಕೆಲವೊಂದು ಕ್ವಶನ್ಸ್ಗಳನ್ನ ಫಿಸಿಕ್ಸಲ್ಲಿ ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಫ್ರೆಂಟ್ ಆದಂಥ ಕ್ವಶನ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.